ಕಾರ್ಯಕರ್ತರಲ್ಲಿ? ಹೌದು ಸರ್, ಯಾವುದೇ ಒಂದು ಸರ್ಕಾರದಲ್ಲಿ ಯಾವಾಗಾದ್ರೂ ಸಂಪುಟ ಆದಾಗ ಅಥವಾ ವಿಸ್ತರಣೆ ಆದಾಗ ಒಂದಷ್ಟು ಸಚಿವಾಕಾಂಕ್ಷಿಗಳಿಗೆ ಸಿಗೋದಿಲ್ಲ. ಆಗ ಅವ್ರ ಕಾರ್ಯಕರ್ತರು ಅವರ ಒಂದಷ್ಟು ಪ್ರತಿಭಟನೆ ಮಾಡೋದೆಲ್ಲ ಆಗುತ್ತೆ, ಅದು ಸಹಜವಾಗಿದೆ. ಬಟ್ ಅದನ್ನೇ ಅಂತಹ ದೊಡ್ಡ ವಿಷಯ ಏನಲ್ಲ ಸರ್. ಅಂದ್ರೆ ಈಗ ಯಶವಂತರಾಯಗೌಡ ಪಾಟೀಲ್ರು ಕೂಡ ರಾಜೀನಾಮೆ ಕೊಟ್ಟಿದ್ದಾರೆ. ಇನ್ನೂ 10ಕ್ಕೂ ಹೆಚ್ಚು ಶಾಸಕರು ರಾಜೀನಾಮೆ ಕೊಡೋಕೆ ಮುಂದಾಗಿದ್ದಾರೆ. ಇಂದಾನೆ ನಮಗೆ ಸಚಿವ ಸ್ಥಾನ ಸಿಕ್ಕಿಲ್ಲ ಅಂತಂದು ಈಗಾಗಲೇ ರಾಜೀನಾಮೆ ಕೊಟ್ಟಿರ್ತಾರೆ. ಏನ್ ಹೇಳ್ತೀರಿ ಸರ್? ಇನ್ನೂ ಸಾಕಷ್ಟು ಜನ ಕೊಡೋರು ಇದ್ದಾರೆ. ಈಗಾಗಲೇ ಹೇಳಿದಾಗೆ ಸಂಪುಟ ಪುನರಚನೆ ಅಥವಾ ವಿಸ್ತರಣೆ ಮಾಡಿದಾಗ ಈ ರೀತಿ ಒಂದಷ್ಟು ಅಸಮಾಧಾನಗಳು ಎಲ್ಲ ಪಕ್ಷಗಳಲ್ಲೂ ಎಲ್ಲ ಸರ್ಕಾರಗಳು ಎಲ್ಲ ಸಮಯದಲ್ಲೂ ಕೂಡ ಆಗಿದೆ. ಆದರೆ ಅಂತಿಮ ತೀರ್ಮಾನ ತೆಗೆದುಕೊಳ್ಳೋದು ಹೈಕಮಾಂಡ್ ಅವರು. ಸೊ ಹೈಕಮಾಂಡ್ ಅವರು ಒಂದು ತೀರ್ಮಾನ ಮಾಡಿ ಒಂದಷ್ಟು ಜನನ ಸಚಿವರ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ಮೇಲೆ ಅದನ್ನ ಈ ಪಕ್ಷದವರು ಒಪ್ಕೊಳ್ಬೇಕಾಗತ್ತೆ. ಸೊ ಅದ್ರ ಬಗ್ಗೆ ಮತ್ತೆ ಇನ್ನೇನು ನಾವು ಸರ್, ಈಗ ಸಿದ್ದರಾಮಯ್ಯ ಅವರು ಇನ್ನೇ ಲೋಕಭವನಕ್ಕೆ ಬರಲಿಲ್ಲ, ಅಸಮಾಧಾನ ಆಗಿದೆ. ಜೊತೆಗೆ ಅವ್ರು ಕಳಿಸಿರ್ತಕ್ಕಂಥ ಕೆಲವು ಶಾಸಕರ ಲಿಸ್ಟ್ ಅಲ್ಲಿ ಇರ್ಲಿಲ್ಲ. ಅಂದ್ರೆ ಬ್ಯಾಡಗಿ ಶಾಸಕರು ಇರ್ಬೋದು, ಜೊತೆಗೆ ಬಹಳಷ್ಟು ಜನ ಅವ್ರಿಗೇನು ಅಸಮಾಧಾನ ಇಲ್ಲ. ಮತ್ತೆ ಯಾರ್ಯಾರು ಮಂತ್ರಿಗಳಾಗಿದ್ರು ಅವರಲ್ಲಿ ಎಷ್ಟೊಂದು ಜನ ಬಂದು ತಂದೆಯವ್ರನ್ನ ಬಂದು ಭೇಟಿ ಮಾಡಿ ಶುಭಾಶಯಗಳು, ಅವತ್ತು ತಂದೆಯವ್ರ ಬರ್ತಡೇ ಕೂಡ ಆಯ್ತು, ಹುಟ್ಟಿದಬ್ಬ ಕೂಡ ಆಯ್ತು ನಿನ್ನೆ. ಸೊ ಹಾಗಾಗಿ ಬಂದು ಶುಭಾಶಯಗಳನ್ನು ಕೂಡ ತಿಳಿಸಿದ್ರು. ತಂದೆಯವ್ರನ್ನೆಲ್ಲರಿಗೂ ಕೂಡ ಶುಭ ಹಾರೈಸಿದ್ದಾರೆ. ಸೊ ಅವ್ರಿಗೇನು ಅಸಮಾಧಾನ. ಹಿರಿಯರು ಕೂಡ ಅಸಮಾಧಾನ ಇದ್ದಾರೆ. ಸಾಕಷ್ಟು ಹಿರಿಯರನ್ನ ಯಾವ ಹಿರಿಯರನ್ನು ಕಡೆಗಣಿಸಿಲ್ಲ. ಒಂದು ಸರ್ಕಾರ ಮಾಡಿದಾಗ ಒಂದು ಸಂಪುಟ ಅಂತ ರಚನೆ ಆದಾಗ ಹಿರಿಯರನ್ನ ಎಲ್ಲರೂ ಸೇರಿಸಿ ಸಂಪುಟ ಮಾಡ್ತಾರೆ. ಬರೀ ಹಿರಿಯರು ಮಾತ್ರ ಅಥವಾ ಬರೀ ಕಿರಿಯರು ಮಾತ್ರ ಮಾಡೋದಿಲ್ಲ, ಇಬ್ಬರು ಸೇರಿಸಿ ಒಂದು ಸಂಪುಟ ಮಾಡ್ತಾರೆ. ಹಾಗಾದ್ರೆ ಕೆಲವರು ಕೈ ಬಿಡೋದು ಸಹಜ ಇರುತ್ತೆ. ಸೊ ಹಾಗಾಗಿ ಅಸಮಾಧಾನ ಸಣ್ಣ ಪುಟ್ಟದ ಹಾಗೆ ಆಗುತ್ತೆ. ಸರ್, ಗಾಯತ್ರಿ ಶಾಂತಗೌಡ ವಿಚಾರದಲ್ಲಿ ಅವಕಾಶ ಇಲ್ವಾ ಸರ್? ಹೇಗೆ ಅಂತ ಮಹಿಳೆಯರು ಕೊಟ್ಟೆ ಕೊಡ್ತಾರೆ ಒಂದು ಬಟ್ ಕೊನೆ ಮೂಮೆಂಟ್ ಸ್ಥಾನಕ್ಕೆ ಸದ್ಯ ಕಾಲು ಇಡಬೇಕು ಅಂತ ಹೇಳಿ ಇಟ್ಟಿದ್ದಾರೆ. ಅದಕ್ಕೆ ಅಂತಿಮ ತೀರ್ಮಾನ ತೆಗೆದುತಾರೆ. ಸರ್, ಈಗ ಕುರುಬ ಸಮುದಾಯಕ್ಕೆ ಮಹಿಳೆಗೆ ಕೊಟ್ಟಿದ್ದು ಸರ್, ಅಂತದ್ದು ಅವ್ರು ತೆಗೆದ್ರು. ನಿನ್ನೆ ಕೂಡ ಅವರು ಪಾಪ ಸಾಕಷ್ಟು ಅಸಮಾಧಾನ ಅವರ ಕುರುಬ ಮಹಿಳೆಗೆ ಸಿದ್ದರಾಮಯ್ಯ ಅವರು ವಿರೋಧ ಮಾಡಿದ್ರೆ ಏನ್ ಹೇಳಿದ್ರೆ ಗಾಯತ್ರಿ ಯಾತಿಕ್ ನನಗೆ ನನಗೆ ಭರವಸೆ ಇದೆ. ಸೊ ಸರ್, ಈಗ ಬೀದರಲ್ಲಿ SIR ಇಂದ ಸುಮಾರು 2 ಲಕ್ಷ ಮತ ಕಟ್ಟಾಗುತ್ತೇವೆ. ಮಹಾನಗರ ಪಾಲಿಕೆ ಪಾಪ್ಯುಲೇಷನ್ ಕಡಿಮೆ ಆಗುತ್ತೆ ಸರ್. ಇದಕ್ಕೆ ಏನು ಅನುದಾನ ಕಡಿಮೆ ಬರ್ಬೋದು? ಯಾವ ರೀತಿ ನೋಡಬೇಕು. SIR ಅಲ್ಲಿ ಲಕ್ಷ ಈಗ ಸದ್ಯಕ್ಕೆ ಕಮ್ಮಿ ಆಗಿದೆ. ಬಟ್ ಅವ್ರದ್ದೆಲ್ಲ ಹೆಸರು ಡ್ರಾಫ್ಟ್ ಅಲ್ಲಿ ಬರುತ್ತೆ. ಅದ್ರ ನಿಜವಾಗ್ಲೂ ಜೆನ್ಯೂನ್ ಆಗಿ ಎಷ್ಟು ಜನ ಕೈ ಬಿಟ್ಟಿದ್ದಾರೆ ಗೊತ್ತಿಲ್ಲ. ಯಾಕೆಂದ್ರೆ ಅದನ್ನ ಮತ್ತೆ ಮರುಪರಿಶೀಲನೆ ಮಾಡಿದಾಗಲೇ ಗೊತ್ತಾಗೋದು. ಫೈನಲ್ ಡ್ರಾಫ್ಟ್ ಬಂದಾಗ ಎಷ್ಟು ಜನ ಕೈ ಬಿಟ್ಟಿರ್ತಾರೆ ಅದು ಗೊತ್ತಾಗುತ್ತೆ. ಸರ್, ಉತ್ತರ ಕರ್ನಾಟಕ ಕುರುಬರಿಗೆ ಮತ್ತು ಮುಸ್ಲಿಮ್ಸ್ಗೆ ಅವಾಯ್ಡ್ ಮಾಡಿದ್ದಾರೆ ಅಂತ ಯಾಕೆ ಈ ಸರಿ ಬಾರಿ ನಾವು ಮುಸ್ಲಿಂ ಸಮುದಾಯದ 3 ಜನಕ್ಕೆ ಕೊಟ್ಟಿದ್ದೀವಿ. ಕುರುಬರಿಗೂ ಕೂಡ ನಾವು ಈ ಸರಿ ನಾನು ಮತ್ತೆ ಬೈತಿ ಸುರೇಶ್ ಉತ್ತರ ಕರ್ನಾಟಕದ ಒಬ್ಬ ಸ್ಥಾನ ಸಿಕ್ಕಿಲ್ಲ. ಭಾಗದಲ್ಲಿ ಸಚಿವ ಸ್ಥಾನ ಸಿಗದೆ ಇರ್ಬೋದು. ಬಟ್ ನಮ್ಮಲ್ಲಿ ಪ್ರಾತಿನಿಧ್ಯ ಕೊಡೋಕೆ ಬೇಕಾದ ಸ್ಥಾನಮಾನಗಳಿವೆ ನಮ್ಮ ಪಕ್ಷದಲ್ಲಿ ಪ್ರಾತಿನಿಧ್ಯ ಕೊಡೋಕೆ. ಸೊ ಎಲ್ಲಾನು ಕೂಡ ಇನ್ನು ಸ್ಥಾನಮಾನಗಳಿವೆ. ಸೊ ಅದ್ರಲ್ಲ ನಾವು ಪ್ರಾತಿನಿಧ್ಯ ಕೊಡ್ತೀವಿ. ಪ್ರಾದೇಶಿಕವಾಗಿ 34 ಸಚಿವ ಸ್ಥಾನಗಳಲ್ಲಿ ಅಲ್ಲಿ ಎಲ್ಲಾ ನೀವು ಸಮುದಾಯದ ಪ್ರಾತಿನಿಧ್ಯನೂ ಕೊಡಬೇಕು, ಪ್ರಾದೇಶಿಕ ಪ್ರಾತಿನಿಧ್ಯನೂ ಕೊಡಬೇಕು, ಹೊಸ ಮುಖಗಳನ್ನು ಸೇರಿಸಬೇಕು. ಸೊ ಹಾಗಾಗಿ 100% ಪ್ರಾತಿನಿಧ್ಯ ಯಾವ ಸರ್ಕಾರಕ್ಕೂ ಕೊಡೋದಕ್ಕಾಗೋದಿಲ್ಲ. ಕೆಲವು ಕೈ ಬಿಟ್ಟೇ ಬಿಡುತ್ತೆ. ಸೊ ಆದ್ರೂ ಕೂಡ ನಾವು ಆದಷ್ಟು ಬ್ಯಾಲೆನ್ಸ್ ಮಾಡಿದ್ವಿ, ಎಲ್ಲ ಕೂಡ ಸಮತೋಲನ ಮಾಡೋ ಪ್ರಯತ್ನ ಮಾಡಿದ್ವಿ. ರಾಜೀನಾಮೆ ಕೊಟ್ಟಿದ್ದಾರೆ ಪೊಲಿಟಿಕಲ್ ಸಂಪೂರ್ಣ. ಯಾರು ರಾಜೀನಾಮೆ ಕೊಟ್ಟಿದ್ದಾರೆ? ಸಿದ್ದರಾಮಯ್ಯ ಅವರು ಇವ್ರು ತಗೊಂಡ್ರೆ ಅಂದ್ರೆ ಮುಂದೆ ಕಾಂಗ್ರೆಸ್ ಸರ್ಕಾರ ಏನ್ ಪರಿಣಾಮ ಬೀರ್ಬೋದು ಸರ್? ಏನ್ ಪರಿಣಾಮ ಬರುತ್ತೆ? ಏನು ಪರಿಣಾಮ ಬೀರೋದಿಲ್ಲ. ತಂದೆಯವರು ಮೊದಲೇ ಕೂಡ ಹೇಳಿದ್ರು 2028 ನಿಲ್ಲೋದಿಲ್ಲ ಅಂತ ಹೇಳಿ. ಅದು ಕಳೆದ ಬಾರಿ ಚುನಾವಣೆ ನಿಂತಾಗ್ಲೂ ಹೇಳಿದ್ರು. ನಂತರ ಈಗ ರಾಜೀನಾಮೆ ಕೊಡ್ಬೇಕಾದ್ರೂ ಹೇಳಿದ್ರು. ಸೊ ಮೊನ್ನೆ ಫಂಕ್ಷನ್ ಕೂಡ ಹೇಳಿದ್ದಾರೆ. ಸೊ ಅವ್ರ ನಿಲುವಿನಲ್ಲಿ ಹೊಸದೇನು ಬದಲಾವಣೆ ಏನಿಲ್ಲ. ಸೊ ಆದ್ರೆ ಅವ್ರು ಏನು ಹೇಳಿದ್ದಾರೆ, ನಾನು ಚುನಾವಣಾ ರಾಜಕೀಯದಲ್ಲಿ ಇಲ್ಲದೆ ಹೋದ್ರು ಕೂಡ ಸಕ್ರಿಯ ರಾಜಕಾರಣದಲ್ಲಿ ಇರ್ತೇನೆ, ಕಾಂಗ್ರೆಸ್ ಪರವಾಗಿ ಪ್ರಚಾರ ಮಾಡ್ತಾನೆ, ಮತ್ತೆ ಯಾರು ಸಮಾಜದಲ್ಲಿ ದನಿ ಇರಲ್ಲ ಅಂಥವ್ರ ಪರವಾಗಿ ದನಿಯಾಗಿ ಕೆಲಸ ಮಾಡ್ತೀನಿ ಅಂತ ಹೇಳಿದ್ದಾರೆ. ಥ್ಯಾಂಕ್ ಯು.